ವಿರಾಮದ ನಂತರ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಮೊದಲ 6 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು, ರವಿ ಬುಧರ ಯುತಿ ಇದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಇನ್ನು ಈ ದಿವಸ ಮಾಂದ್ಯವುದಿಯಾಗಿದೆ, ಅದು ಧನು ರಾಶಿಯಲ್ಲಿ. ಶುಕ್ರ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ. ಇನ್ನು ಶನಿ ಮತ್ತು ಚಂದ್ರರು ಒಟ್ಟಾಗಿದ್ದಾರೆ, ಅದು ಕುಂಭರಾಶಿಯಲ್ಲಿ. ಮೀನರಾಶಿಯಲ್ಲಿ ರಾಹು ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳನ್ನು ಕಾಣ್ತೀರಾ. ಅದರಲ್ಲೂ ಈ ವಸ್ತ್ರ ವ್ಯಾಪಾರ ಮತ್ತು ಈ ಕಲಾವಿದರು, ಜೊತೆಗೆ ಈ ನಾವು ಯಾವುದನ್ನು ಗಿಫ್ಟ್ ಸೆಂಟರ್ ಅಂತೀವಲ್ಲ, ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿಶೇಷವಾದ ಲಾಭ ಗಳಿಕೆಗೆ ಅವಕಾಶ ಇದೆ. ಸ್ತ್ರೀಯರಿಗೆ ವಿಶೇಷವಾದ ಲಾಭ ಇದೆ. ಅಲ್ಲಿ ಶನಿಚಂದ್ರರು ಒಟ್ಟಾಗಿದ್ದಾರೆ ಲಾಭ ಸ್ಥಾನದಲ್ಲಿ. ಹೀಗಾಗಿ 2-3 ಬಗೆಗಳಲ್ಲಿ ನಿಮಗೆ ಲಾಭ ಆಗ್ತಕ್ಕಂಥದ್ದಿದೆ. ಖಂಡಿತ ಚೆನ್ನಾಗಿದೆ. ವೃತ್ತಿಯಲ್ಲೂ ನಿಮಗೆ ಅನುಕೂಲಕರವಾಗಿದೆ, ಆತಂಕವಿಲ್ಲ. ಆದರೆ ಒಂದೇನಪ್ಪ ಅಂದರೆ, ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಮನಸ್ತಾಪ, ಆತಂಕ ಏನು ಬೇಡ. ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿ. ಶಿವ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆ ಮಾಡಿದ್ರೆ ತಂದೆ ಮಕ್ಕಳಲ್ಲಿ ಆ ಕಲಹವು ದೂರ ಆಗಿಬಿಡುತ್ತೆ. ವೃಷಭ ರಾಶಿಯವರಿಗೆ ದಿವಸ ನೋಡಿ, ಶನಿಚಂದ್ರರು ಒಟ್ಟಾಗಿದ್ದಾರೆ ಕರ್ಮಸ್ಥಾನದಲ್ಲಿ. ಇದು ಮಾನಸಿಕವಾಗಿ ಸ್ವಲ್ಪ ಜಿಗುಪ್ಸೆ ಅಂತೀವಲ್ಲ, ಆ ರೀತಿ ಉಂಟಾಗುತ್ತೆ. ವೃತ್ತಿ ಸ್ಥಳದಲ್ಲಿ ಏನೋ ಕೆಲಸ ಹೇಳ್ತಾರೆ, ಆ ಕೆಲಸ ನಿಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಕೆಲಸವೇ ಬೇಡಪ್ಪ, ಬೇರೆ ಹುಡುಕ್ಲಾ, ಈ ಥರದ್ದೊಂದು ಡಿಸ್ಟರ್ಬ್ ಆಗಿಬಿಡುತ್ತೆ ಈ ದಿವಸ. ಆ ರೀತಿ ಒಂದು ಇದೆ. ಹೀಗಾಗಿ ಇದಕ್ಕೆ ಪರಿಹಾರ ನೋಡೋಣ. ನೀವು ಮುಖ್ಯವಾಗಿ ಈ ದಿವಸ ಅಷ್ಟಮದಲ್ಲಿ ಮಾಂದಿ ಬೇರೆ. ಇದು ಏನಾಗುತ್ತೆ, ವಾಗ್ವಾದ ಘರ್ಷಣೆಗಳಿಗೆ ಕಾರಣವಾಗುತ್ತೆ. ಸಣ್ಣ ಒಂದು ಮಾತು ಟ್ರಿಗರ್ ಆಗಿಬಿಡುತ್ತೆ, ಅದು ಜ್ವಾಲೆ ಆಗಿಬಿಡುತ್ತೆ. ಆ ರೀತಿಯ ಒಂದು ತೊಡಕಿದೆ ಈ ದಿವಸ. ಆದಷ್ಟು ಮೌನವಾಗಿರೋದು ಬಹಳ ಒಳ್ಳೆಯದು ಈ ದಿವಸ. ಯಾವುದಾದ್ರು ಸಂದರ್ಭ ಬಂದರೆ ಸಹನೆಯಿಂದ ತೊಗೊಳ್ತಕ್ಕಂಥದ್ದು. ಆಯಿತು, ಇದು ನನ್ನ ಪಾಲಿಗೆ ಕರ್ಮ ಬಂದಿದೆ, ಅನುಭವಿಸ್ಬಿಡೋಣ. ಇದು ಬಹಳ ಒಳ್ಳೆಯದು ಈ ದಿವಸ, ಈ ತೀರ್ಮಾನ ನಿಮ್ಮ ಪಾಲಿಗೆ. ಉಳಿದ ಹಾಗೆ ಸಹೋದರ ಸಹಕಾರ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರ್ತದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ಅಲ್ಲಿ ತೀರ್ಥ ಸೇವನೆ ಮಾಡಿ. ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ತಹಬಂದಿಗೆ ತರುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಹೆಚ್ಚು. ನಿಮಗೂ ಕೂಡ ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುತ್ತೆ. ನಿಮ್ಮ ಆಲೋಚನೆಗೂ ಅವ್ರಿಗೂ ಮ್ಯಾಚ್ ಆಗೋದಿಲ್ಲ, ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ ಈ ದಿವಸ. ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು ಬರುತ್ತೆ. ದಾಂಪತ್ಯದಲ್ಲಿ ಕಿರಿಕಿರಿ ಇರ್ತದೆ. ಒಂದು ಒಳ್ಳೆಯ ಕಾರ್ಯ ಅಥವಾ ಒಳ್ಳೆಯ ಒಂದು ಶುಭ, ಈ ಥರದ್ದು ಏನೋ ದೇವಸ್ಥಾನ ಇತ್ಯಾದಿಗಳಿಗೆ ಅಂತಂದರೆ ಅದರಿಂದ ಸ್ವಲ್ಪ ದೂರ ಉಳಿತಕ್ಕಂಥದ್ದು, ಆ ರೀತಿಯ ಒಂದು ಸಂದರ್ಭ ಈ ದಿವಸ. ಹೀಗಾಗಿ ಇದು ಮನಸ್ಸು ಮೊದಲು ಸರಿ ಹೋಗಬೇಕು. ಹೀಗಾಗಿ ನೀವು ಧ್ಯಾನ, ಯೋಗ ಇವುಗಳಲ್ಲಿ ಪ್ರಾತಃ ಕಾಲ ತೊಡಗೋದು ಬಹಳ ಒಳ್ಳೆಯದು. ಅದು ನಿಮ್ಮ ಮನಸ್ಸನ್ನು ಸ್ವಲ್ಪ ಸರಿ ಮಾಡಿಸುತ್ತೆ. ಆಮೇಲೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೂ ಹೋಗಿ ಬನ್ನಿ, ಅದು ತುಂಬ ಅನುಕೂಲ ಆಗುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಅನುಕೂಲಕರ ವಾತಾವರಣ ಇರ್ತದೆ. ಸ್ತ್ರೀಯರಿಗೆ ಸ್ವಲ್ಪ ನಷ್ಟ ಇದೆ, ಸ್ವಲ್ಪ ದುಃಖದ ವಾತಾವರಣ ಸೂಚಿಸ್ತಾ ಇದೆ. ಹಿರಿಯರು, ಸೀನಿಯರ್ಸ್ ಏನೋ ಅಂದ್ಬಿಡ್ತಾರೆ, ಅದು ನಿಮ್ಮ ಮನಸ್ಸಿಗೆ ಪೆಟ್ಟು ಮಾಡುತ್ತೆ. ಅಂಥದ್ದೊಂದು ಘಟನೆ ಇದೆ. ಮತ್ತು ಸಾಲ ಬಾಧೆ ಸೂಚಿಸ್ತಾ ಇದೆ, ಶತ್ರುಗಳ ಕಾಟ ಸೂಚಿಸ್ತಾ ಇದೆ. ನಿಮಗೂ ಸ್ವಲ್ಪ ವೀಕ್ ಆಗಿದೆ ಈ ದಿವಸ. ಇದಕ್ಕೆ ಏನಪ್ಪ ಪರಿಹಾರ? ಸಂಗಾತಿಯ ಸಹಕಾರ ಚೆನ್ನಾಗಿರ್ತದೆ. ಜೊತೆಗೆ ಅವರೇ ನಿಮ್ಮನ್ನು ಈ ದಿವಸ ಒಂದು ಸನ್ನಿಧಾನಕ್ಕೆ, ನೀವು ನಿಮ್ಮ ರಾಶಿಯಲ್ಲಿ ಕುಜ ಇದ್ದಾನೆ, ಹೀಗಾಗಿ ಸುಬ್ರಹ್ಮಣ್ಯನ ಪ್ರಾರ್ಥನೆ ತಪ್ಪದೇ ಮಾಡಿ, ಬಹಳ ವಿಶೇಷವಾಗಿ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿವಸ ನಿಮಗೆ ಬುದ್ಧಿ ಮಂದವಾಗಿರುತ್ತೆ. ಸಂಗಾತಿಯಲ್ಲಿ ಮನಸ್ತಾಪ ಬಂದುಬಿಡುತ್ತೆ, ಮನಸ್ಸಿಗೆ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ತುಂಬ ತೊಂದರೆ ಇದೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ನೋದು ಬಿಟ್ಟರೆ ಉಳಿದ ಹಾಗೆ ಈ ದಿವಸ ನಿಮಗೆ ಅಷ್ಟು ಬಲಹೀನತೆ. ಹೀಗಾಗಿ ಇದಕ್ಕೇನಪ್ಪ ಪರಿಹಾರ? ಈಶ್ವರ ಸನ್ನಿಧಾನದಲ್ಲಿ ಒಂದು ಅರ್ಚನೆ ಮಾಡಿಸಿ, ಅನುಕೂಲ ಆಗುತ್ತೆ. ಕನ್ಯಾ ರಾಶಿಯವರಿಗೆ ಈ ದಿವಸ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಸಪೋರ್ಟ್ ಸಿಗುತ್ತೆ, ಸಹೋದ್ಯೋಗಿಗಳ ಸಹಕಾರ ಇದೆ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಮಿತ್ರರ ವಿಚಾರದಲ್ಲಿ, ಸ್ನೇಹಿತರ ಜೊತೆಗೆ ಸ್ವಲ್ಪ ತಗಾದೆಗಳು, ಘರ್ಷಣೆಗಳು ಏರ್ಪಾಡಾಗುವ ಸಾಧ್ಯತೆ ಇದೆ. ಹೆಣ್ಣುಮಕ್ಕಳಿಗೆ ಈ ದಿವಸ ಸ್ವಲ್ಪ ಶತ್ರುಗಳ ಬಾಧೆ, ಸಾಲವೂ ಉಂಟಾಗುವ ಸಾಧ್ಯತೆ ಇದೆ. ಎಚ್ಚರವಾಗಿರಿ. ತಪ್ಪದೇ ನೀವು ಕೂಡ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅಷ್ಟೋತ್ತರ ಸೇವೆ ಮಾಡಿಸಿ, ಬಹಳ ಒಳ್ಳೆಯದು. ತುಲಾರಾಶಿಯವರಿಗೆ ಈ ದಿವಸ ಭಯದ ವಾತಾವರಣ ಇದೆ.
ಸೇವಕರು ಸಹಾಯಕರಿಂದ ಏನೋ ಒಂದು ರೀತಿಯ ಅನುಮಾನದ ಶಂಕೆಯ ಒಂದು ವಾತಾವರಣ ಇರುತ್ತದೆ. ನಂಬೋದೋ ಬೇಡುವ ಅಪನಂಬಿಕೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ. ಸ್ವಲ್ಪ ಗಮನ ಇರಲಿ ಅವರ ಕೆಲಸ ಚರ್ಯಗಳು ಇವುಗಳ ಬಗ್ಗೆ. ಕೆಲಸದಲ್ಲಿ ಈ ದಿವಸ ಪರವಾಗಿಲ್ಲ, ಅನುಕೂಲ ಇದೆ. ಸೀನಿಯರ್ಸಿಂದ ನಿಮಗೆ ಸಪೋರ್ಟ್ ಸಿಗುತ್ತೆ, ಒಂದು ಮಾರ್ಗದರ್ಶನ ಸಿಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ, ವಾತಾವರಣ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ರಾಷ್ಟ್ರಾಧಿಪತಿ ಬಲ ಇರೋದರಿಂದಾಗಿ ನಿಮಗೆ ಸ್ನೇಹಿತರು ಬಂಧುಗಳಿಂದ ತುಂಬ ಸಹಕಾರ ಇದೆ. ಪ್ರಯಾಣ ಸೌಖ್ಯ ಚೆನ್ನಾಗಿರುತ್ತದೆ. ಪ್ರಾರ್ಥನೆಗೆ, ಈ ಭಯ ನಿವಾರಣೆಗೆ ನೋಡಿ ದುರ್ಗಾ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಮಾತು ಸ್ವಲ್ಪ ಹುಷಾರಾಗಿರಬೇಕು. ಮಾತಾಡೋದು ನಿಮಗೆ ಒರಟಾಗಿ ಮಾತಾಡ್ತೀರಾ, ಅದು ನಿಮಗೆ ತೊಂದರೆ ಮಾಡುತ್ತೆ. ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ, ಎಚ್ಚರವಾಗಿರಿ. ವಿದ್ಯಾರ್ಥಿಗಳಿಗೆ ತೊಡಕಿದೆ. ಏನು ಒಳ್ಳೆಯ ಫಲ ಏನಪ್ಪ ಅಂತಂದರೆ, ಚತುರ್ಥದಲ್ಲಿ ಚಂದ್ರ ದಿಗ್ಬಲ ಸಹಿತನಾಗಿ ಶನಿ ಜೊತೆ ಇರೋದು. ಹೀಗಾಗಿ ಅದು ಸ್ನೇಹಿತರಿಂದ ಒಂದು ರೀತಿಯ ಒಳ್ಳೆಯ ಸಹಕಾರ, ಅವ್ರ ಜೊತೆಗೆ ಒಂದು ಒಡನಾಟ, ಇವೆಲ್ಲ ತುಂಬ ಚೆನ್ನಾಗಿರುತ್ತೆ. ವಿದ್ಯಾರ್ಥಿಗಳು ತಪ್ಪದೇ ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಸುಬ್ರಹ್ಮಣ್ಯನ ಆರಾಧನೆ ಮಾಡಿ, ಬಾಳೆಹಣ್ಣು ಸಮರ್ಪಣೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಧನುರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸುಬ್ರಹ್ಮಣ್ಯ ಅನುಗ್ರಹದಿಂದ, ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹ ಇದ್ದರೆ ಸಹೋದರಲ್ಲಿ ಕಿತ್ತಾಟ ಇರಲ್ಲ. ಅಂಥದ್ದೊಂದು ಅನುಕೂಲ ಚೆನ್ನಾಗಿದೆ. ಈ ದಿವಸ ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಮಾತು, ನಿಮಗೆ ಮಾತೇ ಬಂಗಾರ. ಈ ದಿವಸ ಮಾತಾಡಿ ಕೆಲಸ ಸಾಧನೆ ಮಾಡ್ಕೊಳ್ತಕ್ಕಂಥದ್ದು. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಶ್ರಮ ಇಲ್ಲ ಅಂತಲ್ಲ, ಶ್ರಮ ಇದೆ, ಆದರೆ ಅನುಕೂಲ ಆಗುತ್ತೆ, ಯೋಚನೆ ಮಾಡೋದು ಬೇಡ. ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಮುಖ್ಯವಾಗಿ ಶಿರೋಭಾಗ, ವಕ್ರ, ಮುಖ ಭಾಗದಲ್ಲಿ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರು. ಆರೋಗ್ಯದ ದೃಷ್ಟಿಯಿಂದ ಶಿವಕವಚ ಅಥವಾ ಸುಬ್ರಹ್ಮಣ್ಯ ಕವಚವನ್ನು ಕೇಳಿಸ್ಕೋಬಹುದು. ಮಕರ ರಾಶಿಯವರಿಗೆ ಈ ದಿವಸ ಕುಟುಂಬದಲ್ಲಿ ತುಂಬ ಸಹಕಾರ ಚೆನ್ನಾಗಿದೆ. ತಾಯಿಯ ಬಂಧುಗಳು, ಇವ್ರ ಜೊತೆಗೆ ಒಂದು ಒಳ್ಳೆಯ ಉತ್ತಮ ಒಡನಾಟ, ಏನೋ ಒಂದು ರೀತಿಯ ವಾತಾವರಣ ಸ್ವಲ್ಪ ಕಳಗಟ್ಟಿರುತ್ತೆ ಮನೆಯಲ್ಲಿ. ಅಂಥದ್ದು ಒಂದು ವಾತಾವರಣ ಚೆನ್ನಾಗಿದೆ. ಹಿರಿಯರೆಲ್ಲ ಸೇರಿ ಮನೆಯಲ್ಲಿ ಏನೋ ಒಂದು ಹಬ್ಬ ಹರಿದಿನ, ಈ ಥರ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲ, ಕೆಲವೊಬ್ಬರು ತುಂಬ ಶ್ರದ್ಧೆಯಿಂದ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸ್ತಾರೆ. ಅಂತಹ ಕುಟುಂಬದವರಿಗೆ ಬಹಳ ವಿಶೇಷವಾದ ದಿವಸ ಈ ದಿವಸ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ಸ್ತ್ರೀಯರ ಸಹಕಾರ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ಮಾನ್ಯತೆ, ಸ್ಥಾನಮಾನ ಇದೆ, ಚೆನ್ನಾಗಿದೆ. ವ್ಯಯ ಇದೆ, ಆದರೆ ಸ್ವಲ್ಪ ಖರ್ಚು ಇದೆ. ಇದ್ರ ಕಡೆಗೆ ಗಮನ ಕೊಡಿ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ ಈ ದಿವಸ. ಸುಬ್ರಹ್ಮಣ್ಯನ ಆರಾಧನೆಯ ಜೊತೆಗೆ ಮಹಾಲಕ್ಷ್ಮಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಮಾನಸಿಕವಾಗಿ ಸ್ವಲ್ಪ ಖಿನ್ನತೆ ಇದೆ. ಮಾನಸಿಕವಾಗಿ ತುಂಬ ಆಲೋಚನೆ ಮಾಡಿ ಒಂದು ಸ್ವಲ್ಪ ಕುಸಿದು ಬಿಡ್ತೀರಾ, ಆ ರೀತಿಯ ಒಂದು ತೊಡಕಿದೆ. ಮತ್ತು ಸಾಲ ಅಥವಾ ಶತ್ರು ಇಂಥದ್ದೊಂದು ಆ ಬಾಧೆ ನಿಮ್ಮನ್ನು ಸ್ವಲ್ಪ ಕಾಡುತ್ತೆ. ಆದರೆ ವ್ಯಾಪಾರದಲ್ಲಿ ಸ್ವಲ್ಪ ವಿಶೇಷವಾದ ಲಾಭ ಗಳಿಕೆ, ವೃತ್ತಿಯಲ್ಲಿ ಒಂದು ಬಲ. ಅಲ್ಲಿ ರವಿ ದಿಗ್ಬಲ ಸಹಿತನಾಗಿದ್ದಾನೆ. ಹೀಗಾಗಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಆತಂಕ ಬೇಡ, ಲಾಭವೂ ಇದೆ. ಆ ಮಾನಸಿಕ ಸ್ಥಿತಿ ಅದು ಸರಿ ಹೋಗಲಿಕ್ಕೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ. ಅಮ್ಮನವರು ಸಹಿತವಾಗಿದ್ದರೆ ಸುಬ್ರಹ್ಮಣ್ಯ ಸನ್ನಿಧಾನ ಬಹಳ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ದಿವಸ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ. ಮಕ್ಕಳ ವಿಚಾರವಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗುತ್ತೆ. ಮನಸ್ಸಿಗೆ ಯಾಕಪ್ಪ ಈ ಥರ ಪ್ರಾರಬ್ಧರಾಗ ಕಾಡ್ತಾರೆ ಅಂತ ಅನಿಸ್ಬಿಡುತ್ತೆ ನಿಮಗೆ, ಪಂಚಮಾಧಿಪತಿ ಶನಿ ಜೊತೆಗಿರೋ ಕಾರಣ. ಹೀಗಾಗಿ ಸ್ವಲ್ಪ ಅವ್ರ ವಿಚಾರ ಸ್ವಲ್ಪ ತಟಸ್ಥರಾಗಿರಿ. ಕೆಲಸದಲ್ಲಿ ದಿವಸ ಕಿರಿಕಿರಿ ಇದೆ. ಕೆಲಸ ಮನೆ ಎರಡೂ ಕಡೆ ಸ್ವಲ್ಪ ವಾತಾವರಣ ಸ್ವಲ್ಪ ಕಹಿಯಾಗಿರ್ತದೆ ಈ ದಿವಸ. ನಿಮಗೆ ಸಹಿಸ್ಕೊಳ್ಳೋದು ಕಷ್ಟ, ಬಿಡೋಕ್ಕೂ ಆಗೋದಿಲ್ಲ. ಆ ರೀತಿಯಲ್ಲಿ ಈ ದಿವಸ ನಿಮ್ಮ ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಅವರಿಂದಾಗಿ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಹಿರಿಯರಿಂದ. ಹೀಗಾಗಿ ಅದು ಸ್ವಲ್ಪ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಈ ದಿವಸ ನೀವು ಕೂಡ ಒಂದು ಪಾರ್ವತಿ ಹಾಗೂ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಂಡ್ರೆ, ಅಮ್ಮ ಮಗನ ಪ್ರಾರ್ಥನೆಯಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ತಪ್ಪದೇ ಹೋಗಿ ಬನ್ನಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಶಕ್ತಿಧರಾಯ ನಮಃ. ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ನಾಮಾವಳಿ ಇದು. ಇದನ್ನು ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಸುಬ್ರಹ್ಮಣ್ಯ ಷಷ್ಠಿಯ ಮಹತ್ವವನ್ನು ತಿಳಿಸ್ಕೊಟ್ರಿ, ಜೊತೆಗೆ ರಾಶಿ ಫಲಾಫಲಗಳ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನಾಳೆ ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.